ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಒಂದೊಂದು ಸಂಡೇ ಒಂದೊಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋತಾ ಇರ್ತೀವಿ. ಸೊ ಈ ಸಂಡೇ ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ವಿ. ನಾನು ಡೆಲ್ವರಿಗೂ ಹೋಗೋದಕ್ಕೂ ಮುಂಚೆ ಟಿ ವಿ ಯೂನಿಟ್ನ ಕ್ಲೀನ್ ಮಾಡಿದ್ದಿತ್ತು. ಅದಾದಮೇಲೆ ಮಾಡೇ ಇರಲಿಲ್ಲ. ಸೊ ಇವತ್ತೊಂದು ಸ್ವಲ್ಪ ನೀಟಾಗಿ ಸ್ಪ್ರೇ ಮಾಡಿ ಬಟ್ಟೆಯಿಂದ ಒರೆಸ್ಕೊಂಡು ಬರ್ತಾ ಇದ್ದಾರೆ ಜೀವನ್. ಸೊ ಮೇಲ್ಗಡೆ ಬೆಡ್ರೂಮಲ್ಲೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ನೋಡೋಣ, ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡು ಅದಾದಮೇಲೆ ಟೈಮ್ ಇದ್ದರೆ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಒಂದೇ ಸರಿ ಜೀವನ್ ಒಬ್ಬರೇ ಮಾಡಬೇಕು ಅಂತಂದರೆ ಅವ್ರಿಗೂ ಕೂಡ ಆಗಲ್ಲ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ಲ ಆಗಿ ಟೈಮ್ ಇದ್ದರೆ ಮೇಲ್ಗಡೆ ರೂಮಲ್ಲಿ ಕ್ಲೀನ್ ಮಾಡೋಣ ಅಂತ ಹೇಳಿದ್ರು. ಇನ್ನು ಬೆಳಗ್ಗೆ ತಿಂಡಿಗೆ ಬಂದು ಇವತ್ತು ಉಪ್ಪಿಟ್ಟನ್ನ ಮಾಡಿದ್ದೆ. ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ಅದಾದಮೇಲೆ ಕೆಲಸನ ಮಾಡ್ಕೊತಾ ಇದ್ದಿದ್ದು. ಸೊ ಇವರು ಡಸ್ಟಿಂಗ್ ಎಲ್ಲ ಮಾಡ್ಕೊಂಬಂದುಬಿಡ್ಲಿ, ಅದಾದಮೇಲೆ ಮಾಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏಕೆಂತಂದರೆ ಧೂಳೆಲ್ಲ ಕೂಡ ಕೆಳಗಡೆ ಬಿದ್ದಿರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದ್ಸರಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಬಂದುಬಿಟ್ರೆ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಸೊ ನಾನು ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ, ಅಗಾರೋ ಪ್ರಾಡಕ್ಟು. ಆ್ಯಕ್ಚುಲಾಗಿ ಅದನ್ನು ಸ್ಟಾರ್ಟಿಂಗಲ್ಲೆಲ್ಲ ಯೂಸ್ ಮಾಡ್ತಾಯಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಬಟ್ ಅದಾದಮೇಲೆ ನಾನು ಯೂಸೇ ಮಾಡಿರಲಿಲ್ಲ ಲಾಸ್ಟ್ ಟ್ರೈಮೆಸ್ಟರಲ್ಲಿ. ಸೊ ಇವಾಗ ನನಗೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಈಗೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಇನ್ಮೇಲಾದರೂ ಬೇಕಾಗುತ್ತೆ ಅಲ್ವಾ, ಪದೇ ಪದೇ ತಣ್ಣೀರನ್ನ ಯೂಸ್ ಮಾಡಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ. ಸೊ ಇದನ್ನು ಅಂತೂ ತೆಗ್ದಿಟ್ಕೊಂಡ್ಬಿಟ್ರೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತೆಗ್ದಿಟ್ಕೊಂಡೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುಂದೆ. ಅದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ಸೊ ಹಾಗಾಗಿ ಇನ್ನು ಅಪ್ಪು ಫೋಟೋ ಅಲ್ಲಿ ಇಲ್ಲಿ ಇಟ್ಟು ಇದು ಮಾಡ್ತಾ ಇದ್ವಲ್ಲ ಅಂತ ಅಂದ್ಬಿಟ್ಟು ಒಂದು ಕರೆಕ್ಟಾಗಿರೋ ಜಾಗಕ್ಕೆ ಇಟ್ಬಿಡೋಣ ಅಂತ ಅದನ್ನು ಟಿ ವಿ ಯೂನಿಟ್ ಮೇಲೇ ಇಟ್ಟಿದ್ದೀವಿ. ಸದ್ಯಕ್ಕೆ ಅದು ಇನ್ನೂ ಮಳೆ ಒಡಿಸಿರ್ಲಿಲ್ಲ ಅಲ್ವಾ. ಸೊ ಮಳೆ ಒಡಿಸಿದಾದ್ಮೇಲೆ ಆಮೇಲೆ ಪ್ಲೇಸ್ಮೆಂಟ್ ಮಾಡಿದ್ರೆ ಆಯಿತು ಅಂತ. ಇನ್ನು ಹೀಗೆ ಮಾತಾಡಿಕೊಂಡು ಆಲ್ಮೋಸ್ಟ್ 1 ಅವರ್ ಕೂತ್ಕೊಂಡಿದ್ವಿ. ನಮಗಂತೂ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದರಲ್ಲೂ ಸಂಡೇ ಅಂತೂ ಎಷ್ಟು ಬೇಗ ದಿನ ಕಳೆದೋಗುತ್ತೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಇದೇನು ಬೆಳಗ್ಗೆ ಆಗಲೇ ಎದ್ದಿದ್ವಿ, ಇಷ್ಟು ಬೇಗ ರಾತ್ರಿ ಹೋಗೋಯ್ತಾ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಮತ್ತು ಜೀವನ್ ಇದ್ದರೆ ನನಗಂತೂ ಫುಲ್ ಖುಷಿ ಅಂತ ಹೇಳ್ಬೋದು. ಯಾಕಂದರೆ ವಾರ ಎಲ್ಲ ಒಬ್ಬಳೇ ಇರ್ತೀನಿ. ಇನ್ನು ಅದೇ ಆಫೀಸಿಂದ ಅವ್ರು ಬಂದ ಮೇಲೆ ಅವ್ರ ರೂಟೀನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಆಗೋದೇ ಇಲ್ಲ ಮಾತಾಡೋದಕ್ಕೆ. ಇನ್ನು ಸಂಡೇ ಒಂದೇ ದಿನ ಅವ್ರು ನನಗೆ ಸಿಗೋದು, ಆರಾಮಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಮಾತಾಡೋದು. ಸೊ ಈ ಥರ ಬೇಗ ಬೇಗ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಇನ್ನು ಇವಾಗ ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂತ ಮಾತಾಡ್ತಾ ಇದ್ವಿ. ನಾನು ಮೆಣಸನ್ನು ತಿನ್ಕೊತೀನಿ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ಅಪ್ಪು ಪಿಜ್ಜಾ ಬೇಕು ಅಂತ ಹೇಳ್ತಿದ್ದ. ಮತ್ತು ನನಗೂ ಕೂಡ ಪಿಜ್ಜಾ ಎಲ್ಲ ಹೊರಗಡೆಯಿಂದ ತರಿಸ್ಕೊಂಡ್ರೆ ಅಲ್ವಾ ತಿನ್ನಬೇಕು ಅಂತ ಆಸೆ ಆಗ್ತಿರುತ್ತೆ. ಅದಕ್ಕೆ ನಾನು ಹೇಳಿದೆ, ನಾನು ಈ ಥರ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ನ ನೋಡಿದ್ದೆ, ಪರೋಟ ಪಿಜ್ಜಾ ಮಾಡೋದು, ಅದನ್ನು ಮಾಡೋಣ, ಅಪ್ಪು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ನೆಲ್ಲ ಝೆಪ್ಟೋಯಿಂದ ಆರ್ಡರ್ ಮಾಡಿ ತರಿಸ್ಕೊಂಡ್ವಿ. ಅಂದರೆ ಏನು ಪಿಜ್ಜಾ ಸಾಸ್ ಬೇಕು, ಅದಾದಮೇಲೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಇದನ್ನೆಲ್ಲ ಕೂಡ ತರಿಸ್ಕೊಂಡು ಆಮೇಲೆ ಜೀವನ ಅದನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಕೂಡ ಇನ್ನೂ ಕಿಚನೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ನಾನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಸೊ ಬೆಳಗ್ಗೆ ಹೊತ್ತು ಪ್ರತಿದಿನ ನಾನು ರವೆ ಗಂಜಿನ ಕುಡಿತಾ ಇದ್ದೆ. ಬಟ್ ಇವಾಗ ಒಂದು ಸ್ವಲ್ಪ ಸಾಲಿಡ್ ಫುಡ್ನೇ ತೊಗೊತಾ ಇದ್ದೀನಿ. ರವೆ ಗಂಜಿ ಯಾಕೆ ಕುಡಿತಾ ಇದ್ದೆ ಅಂತ ಅಂದರೆ ಸ್ವಲ್ಪ ನನಗೆ ಮೋಷನ್ ಪ್ರಾಬ್ಲಮ್ ಎಲ್ಲ ಆಗ್ತಾಯಿತ್ತು. ಸ್ವಲ್ಪ ಲೈಟ್ ಫುಡ್ ತೊಗೊಳ್ಳೋದ್ರಿಂದ ನನಗೂ ಕೂಡ ಮೋಷನ್ ಎಲ್ಲ ಸರಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಹೇಳಿದರು. ಹಾಗಾಗಿ ಬೆಳಗ್ಗೆ ಹೊತ್ತು ನಾನು ರವೆ ಗಂಜಿನ ಕುಡಿತಾ ಇದ್ದೆ. ಮತ್ತು ಮಧ್ಯಾಹ್ನ ಊಟ ಟೈಮು ಆ ಥರದ್ದೆಲ್ಲ ನಾನು ಸ್ವಲ್ಪ ಲೈಟ್ ಫುಡ್ಡೇ ತೊಗೊತಾ ಇದ್ದಿದ್ದು. ಮತ್ತು ಜಾಸ್ತಿ ತರಕಾರಿನ ನಾನು ತೊಗೊಳ್ತಾ ಇದ್ದೆ. ಸೊ ಈ ರೀತಿಯಾಗಿ ಫಾಲೋ ಮಾಡಿಕೊಂಡು ಬರ್ತಿದ್ದೆ. ಜೊತೆಗೆ ಬರೀ ಇಷ್ಟೇ ಸಾಕಾಗೋದಿಲ್ಲ. ಈಗ ಹಳೆಯ ಕಾಲದವರೆಲ್ಲ ಬಂದ್ಬಿಟ್ಟು ಮೆಂತ್ಯ ಮುದ್ದೆ ಇಂಥದ್ದನ್ನೆಲ್ಲ ಕೊಡೋರು ಅಲ್ವಾ. ಸೊ ನನಗೂ ಕೂಡ ಅದು ತುಂಬ ನೆಸಸರಿ ಇದೆ, ಇವಾಗ ಅದನ್ನು ತೊಗೋಬೇಕು ಅಂತ ನನಗೂ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ನಮ್ಮ ಅಜ್ಜಿಗೆ ಕಾಲ್ ಮಾಡಿ ಕೇಳಿಕೊಂಡೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನೆಲ್ಲ ಕೇಳಿಕೊಂಡು ತರಿಸ್ಕೊಂಡು ನಾನೇ ಮಾಡ್ಕೊಳ್ಳೋಣ ಅಂತ. ಹೇಗಿದ್ದರೂ ಮುದ್ದೆ ಮಾಡೋದಕ್ಕೆ ಬರುತ್ತಲ್ವ. ಸೊ ಅದು ಪೌಡ್ರ್ ಮಾಡ್ಕೊಳ್ಳೋದು ಒಂದು ತಿಳ್ಕೊಂಬಿಟ್ರೆ ಇನ್ನು ಆರಾಮಾಗಿ ನಾನು ಮುದ್ದೆ ಮಾಡ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಕೇಳಿಕೊಂಡೆ. ಅದನ್ನೆಲ್ಲ ಕೂಡ ಲಿಸ್ಟ್ ಮಾಡಿಕೊಂಡು ಆಮೇಲೆ ಜೀವನ್ಗೆ ತೊಗೊಂಬರೋದಕ್ಕೆ ಕಳ್ಸೋಣ ಅಂತ ಅಂದ್ಕೊಂಡೆ.
ಸೊ ನನಗೆ ಮೆಂತ್ಯ ಮುದ್ದೆ ಅದನ್ನೆಲ್ಲ ತಿನ್ನೋದ್ರಿಂದ ನಮಗೆ ಒಳ್ಳೆಯದು ಅಲ್ವಾ. ಸೊ ಹಾಗಾಗಿ ಅಟ್ಲೀಸ್ಟ್ ಅಂಥದ್ದನ್ನೆಲ್ಲ ಆದರೂ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಫುಡ್ ರೂಟೀನಲ್ಲಿ ಏನೆಲ್ಲ ಇಂಕ್ಲೂಡ್ ಮಾಡ್ಕೋಬೋದು ಅದನ್ನೆಲ್ಲ ಇಂಕ್ಲೂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಸಬ್ಸಿಗೆ ಸೊಪ್ಪು ಅದನ್ನೆಲ್ಲ ತೊಗೊಳ್ತೀರಾ ನೀವು ಅಂತ ಕೇಳ್ತಾ ಇದ್ರಿ. ಸಬ್ಸಿಗೆ ಸೊಪ್ಪು ಅಂತೂ ನಾನು ತೊಗೊಳ್ತೀನಿ. ಅದು ಬಿಟ್ಟರೆ ಇನ್ನು ಬೆಳಗ್ಗೆ ಹೊತ್ತು ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ, ಜೀರಿಗೆ ಮತ್ತು ಮೆಂತ್ಯದ ನೀರನ್ನ ಕುಡಿತೀನಿ. ಇದರಿಂದ ನನಗೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗ್ತಿದೆ, ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗ್ತಿದೆ. ಸೊ ಇಲ್ಲಿ ಪರೋಟ ಪಿಜ್ಜಾ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಗಿತ್ತು. ಇವಾಗ ನಾನೇ ಫಸ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಪರೋಟನ ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ 2 ಕಡೆ ಕೂಡ. ಆಮೇಲೆ ಒಂದು ಸೈಡ್ ಬಂದುಬಿಟ್ಟು ಚೆನ್ನಾಗಿ ಪಿಜ್ಜಾ ಸಾಸ್ನ ಹಾಕಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ನಾನು ಈ ಒಂದು ಚೀಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾವು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಫಸ್ಟಿಗೆ ನಾನು ಅಪ್ಪುಗೆ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಟ್ಟೆ, ಚೆನ್ನಾಗಿ ಅದು ಆಗಿತ್ತು. ಬಟ್ ಎರಡನೇದು ಮಾಡಿದಾಗ ನನಗೆ ಅದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಆಮೇಲೆ ಜೀವನ್ ಹೇಳಿದ್ರು ಬಿಡು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ನಾನು ಯಾವ ರೀತಿ ಮಾಡಿಕೊಂಡೆ ಅಲ್ವಾ ಅದನ್ನು ನಾನು ಹತ್ತಿರದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬಂದಿದೆ ಅದು. ಸೊ ಚೆನ್ನಾಗಿ ಚೀಸೆಲ್ಲ ಮೆಲ್ಟ್ ಆದರೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನಾವು ಆರಿಗೇನೋ ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ತಿನ್ಬೋದು. ಸೊ ನಾನು ಫಸ್ಟ್ ಪಿಜ್ಜಾ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು, ಬಟ್ ಅದನ್ನು ನೋಡಿದ್ರೆ ಆಮೇಲೆ ರೋಲೇ ಆಗೋಯ್ತದು. ಸೊ ಜೀವನ್ ತಿಂತಾ ಇದ್ದಾರೆ ಇವಾಗ, ಅವ್ರನ್ನ ಕೇಳಬೇಕು ಯಾವ ರೀತಿ ಆಗಿದೆ ಅಂತ. ಚೆನ್ನಾಯ್ತಾ? ಇವಾಗ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾರೆ. ಅಪ್ಪುದು ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ತಿನ್ನು. ಸೊ ಅಪ್ಪುಗೆ ಫಸ್ಟ್ ನಾನೇನು ಪರೋಟ ಪಿಜ್ಜಾ ಮಾಡಿಕೊಟ್ಟೆ ಅದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಸೆಕೆಂಡ್ ಟೈಮ್ ಮಾಡಿದ್ದು ಬಂತು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಯಾಕಂದರೆ ಅದು ಫ್ಲಿಪ್ ಮಾಡೋವಾಗ ಚೀಸೆಲ್ಲ ಬಿದ್ದೋಯ್ತು ಮತ್ತು ಅದು ಅಷ್ಟು ಪ್ರಾಪರಾಗಿ ಬರಲಿಲ್ಲ. ಆಮೇಲೆ ಜೀವನ ಹೇಳಿದ್ರು ಸರಿ ನಾನೇ ಮಾಡ್ಕೊಂಡು ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಜೀವನೇ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಪರೋಟನ 2 ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಅದಾದಮೇಲೆ ಪಿಜ್ಜಾ ಸಾಸ್ನ ಹಾಕ್ಕೊಂಡು ಒಂದು ಕಡೆ, ಅದಾದಮೇಲೆ ಅದ್ರ ಮೇಲೆ ಮೊಟ್ಟೆ ಒಡೆದು ಹಾಕ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುಕ್ ಆಗೋದಕ್ಕೂ ಮುಂಚೆನೇ ಒಂದು ಸ್ವಲ್ಪ ಈರುಳ್ಳಿ ಕ್ಯಾಪ್ಸಿಕಮ್ ಅದಾದಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಆರಿಗೇನೋ ಇದನ್ನೆಲ್ಲ ಚೆನ್ನಾಗಿ ಉದುರಿಸ್ಕೊಂಡು ಅದ್ರ ಮೇಲೆ ಏನು ಮೊಸರೆಲ್ಲ ಚೀಸ್ ಇದೆ ಅದನ್ನು ಆ್ಯಡ್ ಮಾಡಿಕೊಂಡು ಅದಾದಮೇಲೆ ಫ್ಲಿಪ್ ಮಾಡಿದ್ರು. ಬಟ್ ಏನು ನಾನು ಮಾಡಿದಾಗ ಉದುರೋಗಿತ್ತಲ್ಲ ಎಲ್ಲ ತರಕಾರಿ ಎಲ್ಲ ಆ ಥರ ಉದುರೋಗಿರಲಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿತ್ತು. ಸೊ ಹಾಗಾಗಿ ಇದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು. ಯೂಶ್ವಲಾಗಿ ಎಲ್ಲ ಚೀಸೆಲ್ಲ ಆ್ಯಡ್ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೇಯ್ನಾಗಿ ಅಪ್ಪುಗಂತೂ ತುಂಬಾ ಇಷ್ಟ ಆಯಿತು. ಅಪ್ಪುಗೆ ಒಂದು ನಾನು ಮಾಡಿರೋ ಪಿಜ್ಜಾ ತಿಂದ್ಬಿಟ್ಟು ಅದಾದಮೇಲೆ ಅವನು ಸ್ಯಾಂಡ್ವಿಚ್ನ ಮಾಡಿಸ್ಕೊಂಡು ತಿಂದ. ನನ್ನ ಗಂಡ ಏನೇನೋ ಕಲ್ತ್ಕೊಂಡ್ಬಿಟ್ಟು ಏನೇನೋ ಮಾಡ್ತಿದ್ದಾರೆ. ಮಗ ಕೇಳ್ದ ಅಂತ ಸ್ಯಾಂಡ್ವಿಚ್ಗೆ ಅಂತ ಮಾಡ್ರನ್ ಬ್ರೆಡ್ನ ತರಿಸ್ಕೊಂಡ್ರು, ಸ್ಯಾಂಡ್ವಿಚ್ ಬ್ರೆಡ್ಡು. ಆಮೇಲೆ ನೋಡಿದ್ರೆ ಪರೋಟದಾಗ ಮಾಡ್ದವ್ರೆ, ಪರೋಟ ಪಿಜ್ಜಾ ಮಾಡೋದಕ್ಕೆ ಇದನ್ನೆಲ್ಲ ತರಿಸ್ಕೊಂಡಿದ್ದಾರೆ. ನೋಡೋಣ ಹೇಗೆ ಬರುತ್ತೆ ಅಂತ. ಆ್ಯಕ್ಚುಲಾಗಿ ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಬರಲಿಲ್ಲ, ಅದೇನೋ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಜೀವ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ಅದು ನೋಡಬೇಕು ಈಗ ತಿರುವಾಕ್ದಾಗ ಅದೇ ಥರ ಇರುತ್ತೋ ಇಲ್ಲೋ ಅಂದರೆ ಸರಿ ಇರಲ್ವೋ ಅಂತ ನೋಡಬೇಕು. ಇನ್ನು ಹಾಕ್ಬೇಕಾ ತಟ್ಟೆ ಇಟ್ಕೊಂಡಿಲ್ಲ ಬಂತಾ? ಓ ಬಿಡು, ನಿಂಗೊಂದು ಹಿಂಗೆ ಒಂದು ಇದನ್ನ ಕೊಟ್ಬಿಡೋಣ, ಒಂದು ಏನಂತಾರೆ ಹೋಟ್ಲ ಕೊಟ್ಬಿಡೋಣ. ಸೀರಿಯಸ್ಲಿ ರೀ ಹೇಳೋದು ಹಂಗಲ್ಲ, ನಿಜವಾಗ್ಲೂ ನಿನಗೆ ಏನೋ ಟ್ಯಾಲೆಂಟ್ ಐತೆ ಅಡುಗೆ ಮಾಡೋದ್ರಲ್ಲಿ. ಮೊಟ್ಟೆನೂ ಒಂಥರ ಸ್ವೀಟ್ ಆಗೈತೆ. ಸ್ವೀಟಾ? ಏನಂತಾರೆ ಚೀಸ್ ಎಲ್ಲ ಬಿದ್ದಿರೋ. ಸೊ ಈ ರೀತಿಯಾಗಿ ಬಂದಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಸಾಕಲ್ಲ ಆಫ್ ಮಾಡಲ. ನನ್ನ ಗಂಡ ಎಲ್ಲೋ ಹೋಗ್ಬಿಟ್ರು. ಹೇಗಿದೆ ಅಪ್ಪ, ಚೆನ್ನಾಗಿದೆಯಾ?
ತಟ್ಟೆ ಇಟ್ಕೊಂಡು ತಿನ್ನು ಸರಿ. ಇನ್ನೂ ಊಟ ಎಲ್ಲ ಮಾಡಿದ್ದಾಗಿತ್ತು. ನಾನು ಕೂಡ ನೆಲೆಲ್ಲ ಒರೆಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೆ. ಜೀವನ್ ನಾನು ಪಾತ್ರೆ ತೊಳ್ಕೊತೀನಿ ಅಂತ ಹೋಗಿ ಪಾತ್ರೆ ತೊಳ್ಕೊತಾ ಇದ್ರು. ಸೊ ಈ ರೀತಿಯಾಗಿ ಇಬ್ಬರು ಕೆಲಸಗಳನ್ನ ಇವಾಗ ಡಿವೈಡ್ ಮಾಡ್ಕೊಂಬಿಡ್ತೀವಿ. ಫಸ್ಟು ಜೀವನ್ ಒಬ್ಬರೇ ಮಾಡ್ತಾಯಿದ್ರು ಇಷ್ಟೆಲ್ಲ ಕೆಲಸ. ಪಾಪ ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಅವ್ರು ಹೇಳ್ಕೊತಾರೆಲ್ಲ ಹೋಗ್ಲಿ ಬಿಡು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡೋರು. ಬಟ್ ಇವಾಗ ಅಲ್ವಾ ಒಂದು ಸ್ವಲ್ಪ ನನ್ನ ಕೈಲೂ ಆಗುತ್ತೆ, ಮಾಡ್ಬೋದು. ಸೊ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊತಾ ಇರ್ತೀನಿ. ಈ ಒಂದು ಏನು ಅಗರೋದು ಮಾಪ್ ಇತ್ತು ಅದನ್ನ ಯೂಸೇ ಮಾಡ್ತಾ ಇರಲಿಲ್ಲ. ಸೊ ಫೈನಲಿ ಅದು ಈ ಟೈಮಲ್ಲಿ ನಂಗೆ ತುಂಬಾ ಹೆಲ್ಪ್ ಆಗ್ತಿದೆ. ಯಾಕೆ ಅಂತ ಅಂದರೆ ಇವಾಗ ಬಟ್ಟೆನ ಜಾಲಿಸ್ಕೊಂಡು ಮನೆ ಒರೆಸ್ಕೊಂಡು ಬರಬೇಕಂದ್ರೆ ಸ್ವಲ್ಪ ಕಷ್ಟನೇ. ಮತ್ತು ಜಾಸ್ತಿ ತಣ್ಣೀರನ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ ನನಗೂ ಅನಿಸುತ್ತೆ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ಅಲ್ವಾ ನನಗಂತೂ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಜಾಸ್ತಿ ತಣ್ಣೀರಲ್ಲಿ ಕೈ ಆಡಿಸೋ ಥರ ಇರೋದಿಲ್ಲ. ಜೊತೆಗೆ ಈ ರೀತಿಯಾಗಿ ನೀಟಾಗಿ ಒರೆಸ್ಕೊಂಡು ಕೂಡ ಹೋಗ್ಬೋದು. ಸೋಫಾ ಕೆಳಗಾಗಿರ್ಬೋದು, ಆಮೇಲೆ ಎಲ್ಲ ಕಡೆನೂ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು. ಆಮೇಲೆ ಇವನ್ ಸ್ಟೆಪ್ಸ್ ಕೂಡ ಒರೆಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಸಿ ಟು ಹ್ಯಾಂಡಲ್ ಅಂತಲೇ ಹೇಳ್ಬೋದು. ನೀರು ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಂಡು ಬಂದರೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಲ್ಲೆಲ್ಲ ನಮ್ಮ ಮನೆ ಕಂಪ್ಲೀಟಾಗಿ ಒರೆಸ್ಕೊಂಬಂದ್ಬಿಡ್ಬೋದು. ಮತ್ತು ಫಸ್ಟೇ ಹೇಳ್ದಾಗೆ ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ನಂಗೆ ತುಂಬಾ ಇಷ್ಟ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು. ಇವಾಗ ಅಪ್ಪು ಸಂಜೆ ಹಾಗೆ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿದ್ದರು. ಇದು ಅಂದ್ರಳ್ಳಿ ಹತ್ರ ಏನೋ ಎಕ್ಸಿಬಿಷನ್ ಹಾಕಿದ್ದಾರೆ ಅಂತ ಜೀವನ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಂತೆ. ಹಾಗಾಗಿ ಅಪ್ಪುನ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ, ಅವ್ನಿಗೂ ಕೂಡ ಇಷ್ಟ ಆಗುತ್ತೆ, ಅಲ್ಲೆಲ್ಲ ಆಟ ಆಡ್ಕೊಂಬರ್ಬೋದು ಅಂತ ಅಂದ್ಬಿಟ್ಟು ಸಂಜೆ ಮೇಲೆ ಜೀವನ್ ಕರ್ಕೊಂಡು ಹೋದರು. ಇನ್ನು ನಾನು ಹೋಗೋ ಆಗಿರಲಿಲ್ಲ ಅಲ್ವಾ, ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ. ನನ್ನನ್ನು ಬಿಟ್ಟು ಅಪ್ಪು ಮತ್ತು ಜೀವನ್ ಇಬ್ಬರೇ ಹೋಗಿದ್ದಿದ್ದು. ಈಗ ಸಿರಿ ಇರೋದ್ರಿಂದ ಹೋಗೋದಕ್ಕಾಗೋದೇ ಇಲ್ಲ. ನೋಡೋಣ ಯಾವಾಗಾದರೂ ನೆಕ್ಸ್ಟ್ ಟೈಮ್ ನಾನು ಅಪ್ಪು ಸಿರಿ ಆಮೇಲೆ ಜೀವನ್ 4 ಜನ ಕೂಡ ಹೋಗ್ಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು. ನೋಡೋಣ ಇನ್ನೂ ಒಂದು ಸ್ವಲ್ಪ ದಿನ. ಇವಾಗ ಅಪ್ಪು ಆಟಾಡಿದ್ದನ್ನು ಜೀವನ್ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ರು. ಜಾಸ್ತಿ ಏನೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆಮೇಲೆ ಅಪ್ಪು ಕಡೆ ಜಾಸ್ತಿ ಗಮನ ಕೊಡೋದೇ ಆಗೋಯ್ತು ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಮನೆಗೆ ಬಂದು. ಸರಿ ಪರವಾಗಿಲ್ಲ, ಅಟ್ಲೀಸ್ಟ್ ಇಷ್ಟಾದರೂ ಮಾಡ್ಕೊಂಬಂದಿದ್ದೀರಲ್ಲ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಸೊ ಅಪ್ಪು ಮನೆಗೆ ಬಂದಮೇಲೆ ಅವ್ನು ಏನು ತೊಗೊಂಬಂದಿದ್ದಾನೆ ಅಂತ ಶೇರ್ ಮಾಡ್ಕೋತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಇಟ್ಕೊಂಬಂದಿದ್ದಾನೆ ಗೊತ್ತಾ, ಅವ್ನಿಗೆ ಲೈಟ್ಸ್ ಅಂದರೆ ತುಂಬಾ ಇಷ್ಟ. ತೊಗೊಂಡು ಬಂದುಬಿಟ್ಟು ಈ ರೀತಿಯಾಗಿ ತೋರಿಸ್ತಾ ಇದ್ದ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಮೇಯ್ನಾಗಿ ಅಪ್ಪು ತುಂಬ ಎಂಜಾಯ್ ಮಾಡೋದ್ನಲ್ಲ ಅದೇ ಇರೋದು. ಚೆನ್ನಾಗಿದೆ, ಬಾ ತೆಗ್ಬಿಟ್ಟು ಬರೋಗೋಲಿ ಇಟ್ಟು ಏನಂತ ತಗೊಂಬಂದೆ? ಇದೇನಿದು? ಇದು ಆವಾಗೆಲ್ಲ ಬರ್ತಿತ್ತು. ಲೈಟ್ಗಳೆಲ್ಲ ಇಷ್ಟ ಅಲ್ವಾ ಇವನಿಗೆ? ಚೆನ್ನಾಗೈತಲ್ಲ, ಒಂದು ರೂಮಲ್ಲಿ ಇಟ್ಕೋಬೇಕು ಅಂತ. ಅಪ್ಪು ಹೋಗ್ತೀಯ? ಅಪ್ಪು ನಾಳೆ ಅಪ್ಪಾಜಿ ಜೊತೆ ದೇವಸ್ಥಾನಕ್ಕೆ ಹೋಗ್ತೀಯಾ? ಹಾಂ, ಮತ್ತೆ ಹೋಗಿ ಬಿಟ್ಬಿಟ್ಟು ಬಾ, ಹೋಗ್ರಿ. ಸೊ ನನ್ನ ಮಗ ನಾಳೆ ನನ್ನ ತಂಗಿಯವ್ರ ಜೊತೆ ಹೊರನಾಡು ಅಲ್ಲೆಲ್ಲ ಹೋಗ್ತಿದ್ದಾರೆ. ಸೊ ಹಾಗಾಗಿ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ನಾವಾದರೂ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಅಪ್ಪು ಆದರೂ ಹೋಗ್ಬಿಟ್ಟು ಬರಲಿ ಅಂತ ಒಂದು 4 ಜೊತೆ ಬಟ್ಟೆ ಕೊಟ್ಟು ಕಳಿಸು ಅಂತ ಹೇಳಿದ್ರು ನಮ್ಮಪ್ಪ. ಹಾಗಾಗಿ ಎಲ್ಲ ತೊಗೊತಾ ಇದ್ದೀನಿ. ಇಲ್ಲಿ ನನ್ನ ಮಗ ಅಂತೂ ಒಂದು ಬಾರ್ಡ್ರು ನೋಡ್ಬೋದು, ಎಲ್ಲ ಒಳ್ಳೆ ಧ್ವಂಸನೇ ಮಾಡಾಕ್ಬಿಟ್ಟವನೇ. ನಾನು ಅಲ್ಲಿ ಹೆಂಗೆ ಹುಡುಕ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಯಾವೆಲ್ಲ ಬೇಡ ಮುಂದೆ ಎಷ್ಟು ಸಾರಿ ಮಾಡಿ ಚಿಕ್ಕೋದ್ರು ಹಂಗೆ ಅದು ಹಂಗೆ ಆಗಿರುತ್ತೆ. ಸೊ ಇವಾಗೆಲ್ಲ ನೋಡ್ಬಿಟ್ಟು ಬಟ್ಟೆಗಳೆಲ್ಲ ತಕ್ಕೋಬೇಕು. ಅಪ್ಪುಗೆ ಒಂದು 4 ಜೊತೆ ಬಟ್ಟೆ ಕೊಟ್ಟು ಕಳಿಸಿ ಅಂತ ಅಂದ್ಬಿಟ್ಟು ಹೇಳಿದರು. ಬಟ್ ನಾನಂತೂ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ಒಂದು 3 ಜೊತೆ ಬಟ್ಟೆ ಎಕ್ಸ್ಟ್ರಾನೇ ಕಳಿಸಿದ್ದೆ.
ಏಕೆಂತಂದರೆ ಯೂಶ್ವಲಾಗಿ ಎಲ್ಲ ಮಕ್ಕಳು ಅದರಲ್ಲೂ ಕೂಡ ಇವನು ಒಂದು ಸ್ವಲ್ಪ ಟ್ರಾವೆಲ್ ಮಾಡುವಾಗೆಲ್ಲ ವಾಮಿಟ್ ಮಾಡೇ ಮಾಡ್ತಾನೆ. ಸೊ ಅದು ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಒಂದು 3 ಬಟ್ಟೆ ಎಕ್ಸ್ಟ್ರಾನೇ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಏನೆಲ್ಲ ಬೇಕು ಯಾವುದೆಲ್ಲ ಬೇಕು ನೋಡಿಕೊಂಡು ಎಲ್ಲ ತೆಗ್ದಿಟ್ಕೊಂಡೆ. ಮತ್ತು ಕೆಲವೊಂದೆಲ್ಲ ಡಿಮಾರ್ಟಿಂದ ಯಾವ್ದು ತೊಗೊಂಬಂದಿದ್ವಿ ಟೀ ಶರ್ಟ್ಗಳು, ಅದನ್ನೆಲ್ಲ ಯೂಸೇ ಮಾಡಿರಲಿಲ್ಲ. ಅಟ್ಲೀಸ್ಟ್ ಇವಾಗಾದರೂ ಅವ್ನು ಯೂಸ್ ಮಾಡೋಕೆ ಆಗಲಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಯಾವ್ದು ಬೇಕು ಐರನ್ ಮಾಡಿ ಫೋಲ್ಡ್ ಮಾಡಿ ಕೊಟ್ಟಿದ್ದಾಯಿತು. ಅಪ್ಪೋ ಅಲ್ಲೇನೇನೋ ತಿನ್ನಬಾರ್ದು, ಯಾವ್ಯಾವುದೋ ನೀರು ಕುಡಿಬಾರ್ದು, ಆಯಿತಾ? ಅಮ್ಮ ಯಾವ್ದು ಕೊಡ್ತಾರೋ ಅದು ಕುಡಿಬೇಕು. ಹಾಂ, ಚಳಿ ಆಯ್ತಾ? ನೋಡಿ ಪ್ಯಾಂಟ್ ಅಂತೂ ಎಷ್ಟು ದಿವಸ ಆಗಿತ್ತು ನೋಡಿ, ತುಂಡ ಹೋಗಿರುತ್ತೆ ಅದು ಬಿಡು. ಅಪ್ಪೋ ಎಲ್ಲ ಹೋಗ್ತಾ ಇರೋದು ನೀನು? ಹಾಂ, ಸೊ ನನ್ನ ಮಗನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. 4 ಜೊತೆ ಬಟ್ಟೆ ಕೊಡು ಅಂತಂದ್ರು, ಬಟ್ ನಾನು ಇರಲಿ ಅಂತ 2 ಜೊತೆ ಬಟ್ಟೆ ಎಕ್ಸ್ಟ್ರಾನೇ ಇಟ್ಟಿದ್ದೀನಿ. ಯಾಕೆ ಅಂತಂದರೆ ಹೇಳೋದಕ್ಕಾಗಲ್ಲ, ಒಂದೊಂದು ಸಲ ಅಲ್ವಾ ಬಟ್ಟೆ ಗಲೀಜು ಕೂಡ ಮಾಡ್ಕೊಂಡ್ಬಿಡ್ತಾನೆ. ಇರಲಿ ಎಕ್ಸ್ಟ್ರಾ ಸ್ಪೇರ್ ಅನ್ನೋದಕ್ಕೋಸ್ಕರ 2 ಜೊತೆ ಬಟ್ಟೆ ಎಕ್ಸ್ಟ್ರಾನೂ ಇಟ್ಬಿಟ್ಟಿದ್ದೀನಿ. ಜೊತೆಗೆ ಒಂದು ಪ್ಯಾಂಟ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಅದು ಕೂಡ ಎಕ್ಸ್ಟ್ರಾನೇ ಇದೆ. ಸೊ ಫಸ್ಟ್ ಟೈಮ್ ನನ್ನ ಮಗನ ಕಳಿಸ್ತಾ ಇರೋದು ಇಷ್ಟು ದೂರ. ಸೊ ಹೋಗ್ಬಿಟ್ಟು ಬರಲಿ ಹುಷಾರಾಗಿ, ಹೋಗ್ಬಿಟ್ಟು ಬರವ. ಜೇಜಿ ಕೈ ಮುಗಿದ್ಬಿಟ್ಟು ಆಮೇಲೆ ಅಲ್ಲಿ ಜೇಜಿ ಹತ್ರ ನಮಸ್ಕಾರ ಮಾಡ್ಕೊಂಬ. ನನಗೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡು ಜೇಜಿ, ಎಲ್ಲ ಒಳ್ಳೇದು ಮಾಡಪ್ಪ ಅಂತ, ಆಯ್ತಾ? ನಿಮ್ಮ ಮಗು ಪಾಪುಗೆ ಏನ್ ತರ್ತೀಯ ನೀನು? ಏನ್ ತರ್ತೀಯ ಪಾಪುಗೆ? ಜಿಂಕೆ ತರ್ತೀಯ? ಸರಿ ಆಯ್ತು, ಜಿಂಕೆ ತಗೋಬಾ. ನಿಮ್ಮ ಅಣ್ಣ ಜಿಂಕೆ ತರ್ತಾನಂತವ ನಿಂಗೆ? ಕಿವಿ ಒಲೆ ಕಾಲ್ ಚೈನ್ ತರ್ತಾನಂತ ನನ್ನ ಮಗ. ಆಯ್ತು ತಗೊಂಬ, ಗುಡ್ ಬಾಯ್ ತರ. ಜೇಜಿ ನಮಸ್ಕಾರ ಮಾಡ್ಬಿಟ್ಟು ಹುಷಾರಾಗಿ ಹೋಗಿ ಹುಷಾರಾಗಿ ಬರಂಗ್ ಮಾಡಪ್ಪ. ಆಯ್ತು, ಹುಷಾರಾಗಿ ಹೋಗಿ ಹೇಳು. ಏನ್ ಕೇಳ್ದೆ? ಮನ್ಸಲ್ಲೇ ಕೇಳ್ಕೊಬಿಟ್ಟ. ಒಬ್ಬೊಬ್ಬ ಮನ್ಸಲ್ಲಿ ಕೇಳ್ಕೊಂಡಂತ ನೋಡ. ಏನಂತ ಕೇಳ್ಕೊಂಡ ಮನ್ಸಲ್ಲಿ? ಪಾಪುಗೆಲ್ಲ ಒಳ್ಳೇದ್ ಮಾಡು ಅಂತ. ಬರೀ ಪಾಪುದಲ್ಲಮ್ಮ, ನಿಂದು ಕೇಳ್ಕೋಬೇಕು. ಅವನಿಗೆ ಬರೀ ತಂಗಿ ಹಂಗೆ ಎಲ್ಲ. ಸರಿ ನಡಿ, ಹುಷಾರಾಗಿ ಹೋಗ್ಬಿಟ್ಟು ಬಾರವ. ಪಪ್ಪ ಎತ್ಕೊಂಡ್ ಬರುತ್ತೆ ಬಿಡು ನೀನು. ಅಪ್ಪಾಜಿ ಅಮ್ಮ ಜೊತೆನೇ ಇರ್ಬೇಕು, ಎಲ್ಲೋ ಹೋಗ್ಬಾರ್ದು. ಚಿಕ್ಕಿ ಅಪ್ಪಾಜಿ ಅಮ್ಮ ಮಾಮ ಅಷ್ಟೇ. ಹಾ, ಕೈ ಹಿಡ್ಕೊಂಡಿರ್ಬೇಕಾಯ್ತಾ? ಎಲ್ಲೋ ಹೋಗ್ಬಾರ್ದು, ಆಯ್ತೇನೋ? ಓಯ್, ಏನೇನೋ ತಿನ್ಬಾರ್ದು, ಅದ್ಬೇಕು ಇದ್ಬೇಕು ಅಂತ ಹಠ ಮಾಡಬಾರ್ದು, ಆಯ್ತಾ? ಐಸ್ ಕ್ರೀಮು ಕೋಲ್ಡ್ ಎಲ್ಲ ತಿನ್ಬಾರ್ದು. ಇವರು ಇಷ್ಟು ಕತೆ ಹೇಳ್ತಾರ, ಅದೆಲ್ಲ ಅರ್ಥ ಆಯ್ತದ ಅಂತ ನಾನು ಆಗ್ಬೇಕು. ಮತ್ತೆ ಈಗ ಏನು ಕೇಳಲಿಲ್ಲ, ಅಲ್ಲಿ ನನ್ನ ಕರ್ಕೊಂಡು ಹೋಗಿದ್ನಲ್ಲ, ಇದೊಂದು ಕೇಳ್ದ, ಅದು ಕಾರ್ನ್ ಒಂದು ಕೊಡಿಸ್ದೆ ಅಷ್ಟೆ. ಬಿಡು ಹ್ಞೂ ಸಾಕು. ಅಳ್ತಾರ ಅಣ್ಣ ಹೋಗೋ ಟೈಮಲ್ಲಿ? ಹೇಳು, ನಿಂಗೆ ಹೊಟ್ಟೆ ಹಸಿದೈತೆ ನಿಂಗೆ? ಅದಕ್ಕೆ ಅಳ್ತಾ. ಸರಿ ತಗೋ, ಆಯ್ತು. ಬೆಳಗ್ಗೆನೆ ಹೋಗ್ತಾರಂತೆ ಅವ್ರು, ಆಮೇಲೆ ಸುಮ್ಮನೆ ಟೈಮ್ ಆದ್ರೆ ಅಂತ ಅವ್ರು ನಿದ್ದೆ ಮಾಡ್ಬೇಕಲ್ವಾ. ಅವರು ಇವಾಗ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೆ ಲೇಟ್ ಆಯಿತು. ಸೊ ಇವಾಗ ಅಪ್ಪು ಹೋಗ್ಬಿಟ್ಟು ಬರಲಿ ಹುಷಾರಾಗಿ. ಸರಿ ಆಯ್ತು ಎಲ್ಲ. ಬಾಯ್ ಬಾಬು. ನೋಡಿ, 11 ಕಾಲಲ್ಲಿ ಬಟ್ಟೆ ಒಣಗಾಕ್ತವ್ರೆ ನನ್ನ ಗಂಡ. ಒಣಗಾಕ್ಬಾರ್ದಲ್ಲ, ಇಷ್ಟು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಿದ್ಯಾ ಅಂತ. ಬೆಳಗ್ಗೆ ಅಷ್ಟೊತ್ತಿಗೆ ಪೂರ್ತಿನೇ ಒಣಗೋಗಿರುತ್ತೆ.
ನನ್ನ ಮಗ ಏನಂತಿದೆ ಇವತ್ತು? ಪಾಪ ಚೆನ್ನಾಗೈತೆ ಪಾಪ, ಚೆನ್ನಾಗಿತ್ತು ಪಾಪ. ಹ್ಞೂ ಒಂದು 4-5 ಸರಿ ಹೇಳ್ದ. ಹ್ಞೂ ಇಲ್ಲಿಂದ ಹೊರಟಾಗ್ಲೂ ಹಂಗೆ ಅಂತ, ಚೆನ್ನಾಗಿತ್ತು ಪಾಪ, ನೈಸು. ಆದರೆ ಯಾವತ್ತೂ ಆ ಥರ ನಾವು ಕರ್ಕೊಂಡು ಹೋಗೇ ಇರಲಿಲ್ಲ ಅವನ್ನ. ಅಂದರೆ ಭಯ, ಬಿದ್ದುಬಿಟ್ರೆ ಏನಾದರೂ ಆಗ್ಬಿಟ್ರೆ ಅನ್ನೋದಕ್ಕೋಸ್ಕರ ಕರ್ಕೊಂಡೇ ಹೋಗಿರಲಿಲ್ಲ. ಇವತ್ತು ಕರ್ಕೊಂಡು ಹೋಗಿದ್ದು ಒಂಥರ ತುಂಬ ಖುಷಿ ಪಟ್ನಲ್ಲ, ಅದೇ ಖುಷಿ ಆಯಿತು. ಮತ್ತು ಅವನು ಅದೇನು ತೊಗೊಂಬಂದಿದ್ನಲ್ಲ ಅದನ್ನಂತೂ ಅದು ಎಷ್ಟದಿ ಹೇಳ್ದೆ ಗೊತ್ತಾ ನನಗೆ, ಆ ಲೈಟ್ದು ಚೆನ್ನಾಗಿದೆ ಮಮ್ಮಿ, ಚೆನ್ನಾಗಿದೆ ಮಮ್ಮಿ ಅಂತ. ಆಮೇಲೆ ರೂಮಲ್ಲಿ ಇಟ್ಕೊತೀನಿ ಅಂತ ತೊಗೊಂಬಂದವನಂತೆ ಅದನ್ನ ಇಟ್ಬಿಟ್ಟು ಹೋಗೋನಿಲ್ಲೇ ರೂಮಲ್ಲಿ. ನನ್ನ ರೂಮಲ್ಲಿ ಇಟ್ಕೊತೀನಿ ನಾನು. ಇನ್ನು ಪಾಪು ಮಲ್ಕೊಂಡಿದ್ದವಳು ಎದ್ದಿದ್ದಾಳೆ. ಸೊ ಇನ್ನೊಂದು ಅವರ್ ಮಾಡ್ಕೊಳ್ಳಲ್ಲ ಅವಳು, ಇನ್ನು ಆಟ ಆಡ್ಕೊಂಡಿರ್ತಾಳೆ. ಇವರು ಬಟ್ಟೆ ಒಣಗಾಕ್ತಿದ್ರಲ್ಲ ಅಂತ ನಾನು ಬಂದೆ. ನಾನಂತೂ ಇಷ್ಟೊತ್ತಲ್ಲಿ ಬಾಲ್ಕನಿಗೆ ಬಂದದ್ದು ಎಷ್ಟು ದಿನಾನೇ ಆಗೋಗಿತ್ತು. ಜಾಸ್ತಿ ಬರೋದು ಯಾವಾಗ ಅಂದರೆ ಬೆಳಗ್ಗೆ ಹೊತ್ತು ಬಟ್ಟೆ ಒಣಗಾಕೋವಾಗ ಅಷ್ಟೇ. ಈ ಪ್ಲೇಸ್ ಅಂತೂ ಅದು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀನೋ. ನಮ್ಮ ಮನೆಯಲ್ಲಿ ನಾನೇ ಅರ್ಧ ಈ ಜಾಗನ ಜಾಸ್ತಿ ಯೂಸ್ ಮಾಡ್ಕೊಂಡಿರೋದು. ಅಂದರೆ ಈ ಥರ ಜಾಗಕ್ಕೆ ಹೋದರೆ ನೆಮ್ಮದಿ ಅಂತ ಅನಿಸೋದು, ಬಟ್ ಇವಾಗ ಅಲ್ವಾ ಹೋಗೋದಕ್ಕೆ ಆಗ್ತಿಲ್ಲ. ಸಿರಿ ಏನು ಮಾಡ್ತಿದ್ದೀರಾ? ಮಗಳು ಎದ್ದುಬಿಟ್ಟು ನೋಡ್ತಾ ಇದ್ದಾಳೆ. ಸಿರಿ